ಅಂತ ತಿಳ್ಕೊಂಡು ನಾವು ರೈತರಾದಂಥವರು ಈ ರೀತಿ ನಮ್ಮ ಮಣ್ಣನ್ನು, ನೀರು, ಗಾಳಿ ಎಲ್ಲವುಗಳನ್ನು ಸುಧಾರಣೆ ಮಾಡಬೇಕಾಗಿತ್ತು. ಅಂದರೆ ಮಣ್ಣಿನಿಂದನೇ ಆರಂಭ ಮಾಡಬೇಕು. ಮಣ್ಣನ್ನು ತಿದ್ದೋದಕ್ಕೆ ಹಸಿವಿನಿಂದ ಆರಂಭ ಮಾಡಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಬಹಳ ಮಂದಿ ಬಂದೀರಿ. ಇದರೊಳಗೆ ನಾ ಮುಖ ನೋಡಿದ್ರೆ ಬಹಳ ಮಂದಿ ಏನು ಮಾಡ್ತೀರಿ ಅಂತ ನನಗೇನು ಅನಿಸೋದಿಲ್ಲ. ನಿಮ್ಮ ಮುಖ ನೋಡಿದ್ರೆ ಗೊತ್ತಕ್ಕವು. ಇದು ಸ್ವಾಮಿಗಳು ಭಾಳ ಯೂಟ್ಯೂಬ್ನಾಗ ಇರ್ತಾರೆ, ಹೆಂಗಾರ ಅದಾರ ನೋಡ್ಕೊಂಡು ಬರೋಣಂತ ಬಂದವ್ರ ಭಾಳ ಮಂದಿ ಇದ್ದೀರಿದ್ರೆ ತಿಳಿತು. ಆಮೇಲೆ ಇನ್ನು ಕೆಲವು ಮಂದಿ ಹೊಯ್ದಾಟದಾಗ ಅದೀರಿ. ಮಾಡಿದ್ರೆ ಹೆಂಗೆ, ಬಿಟ್ರೆ ಹೆಂಗೆ, ಮಾಡಿದ್ರೆ ಹೆಂಗೆ, ಬಿಟ್ರೆ ಹೆಂಗೆ ಅಂತ ಹೊಯ್ದಾಟದಾಗ ಕೆಲವು ಮಂದಿ. ಇನ್ನು ಕೆಲವು ಮಂದಿ ನಾವು ಮಾಡ್ತೀವಿ ಖರೆ ಮನ್ಯಾನವ್ರು ಮಾಡಿಕೊಡ್ಬೇಕಲ್ಲ ನಮ್ಗೆ ಅಂತ ಕೆಲವು ಮಂದಿ. ನಾವು ಮಾಡಿ ಎಲ್ಲಾರ ಫೇಲ್ ಆದೀವಿ ಅಂದ್ರೆ ಮಗ್ಲ ಹೊಲ್ದವ್ರು ನಕ್ಕರಂತಂದ್ರೆ ನಮ್ದು ಅಪಮಾನ ಆಕೈತಲ್ಲ. ಹಾಳಾದ್ರೆ ನಡೀತೈತೆ ಖರೆ ನಗಬಾರ್ದು ಮಗ್ಗಲ್ದವ್ರು. ಇದೊಂದು ಅಭಿಮಾನ ಕಾಡ್ತೈತೆ ಮಂದಿಗೆ. ಅವರು ಕೆಲವು ಮಂದಿ ಇದ್ರಾಗದೀವಿ. ಇನ್ನು ಕೆಲವು ಮಂದಿ ಅಂತಾರ, ಏನು ಮರ ಎಲ್ಲರೂ ಹೇಳ್ತಾರೆ ಅವ್ರ ಕೂಡ ಇವ್ರದ್ದು ಒಂದು ಕೇಳೋನು ಹೋಗು ನಡಿಯಕ್ಕ, ಏನು ಮಾಡೋದು, ನಮ್ದು ಏನೈತಿ ಯಾಕೆ ಕೇಳೋದ, ನಮ್ದು ಏನು ಮಾಡೋದು ಅದನ್ನು ಮಾಡೋದು ಅಂತ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಹೌದು ಇವರೆಲ್ಲ ಹೇಳೋದು ಖರೆ ಐತಿ, ಇವೆಲ್ಲ ನಮ್ಮ ಕೈಯಿಂದ ಆಗೋ ಮಾತಲ್ಲ ಅಂತ ಪಕ್ಕಾ ನಿರ್ಧಾರ ಮಾಡಿದವರು ಕೆಲವು ಮಂದಿ ಅದಾರೆ. ಇದೆಲ್ಲ ಸರಿ ಐತಿ ಆದ್ರೆ ನಮಗೇನು ಆಗೋ ಮಾತು ಅಲ್ಲಿವು ಅನ್ನೋರು ಕೆಲವು ಮಂದಿ ಅದಾರೆ. ಮತ್ತು ಹಿಂಗಿದ್ದಾಗಲೂ ನೀವು ಯಾಕೆ ಬರ್ತೀರಿ ಇಷ್ಟು ಗೊತ್ತಿದ್ದವರು ಅಂತ ನನಗೊಂದು ಊರಾಗ ಕೇಳಿದ್ರು ಒಬ್ಬರು. ನಿಮ್ಗೆ ಇವ್ರದ್ದು ಎಲ್ಲರದು ಮನಸ್ಸಿನಾಗ ಏನೇನು ನಡೀತಾವೆ ಗೊತ್ತೈತಿ, ಮತ್ತಿಷ್ಟು ಗೊತ್ತಿತ್ತು ನೀವು ಸುಮ್ಮನೆ ಯಾಕೆ ಕಷ್ಟಪಟ್ಟು ಇಲ್ಲಿ ತನಕ ಬರ್ತೀರಿ. ನಾ ಹೇಳಿದವ್ರಿಗೆ ಬೀಜ ಬಿತ್ತುದು ನಮ್ಮ ಕೆಲಸ. ಅವು ಈಗಲೇ ಕೆಲವೊಂದು ಚಲೋ ಇದ್ದು ಮಳೆ ಪಳಿ ಬಿದ್ದು ಅವು ಅನುಕೂಲ ವಾತಾವರಣ ಆತಂದ್ರೆ ಬೇಗ ಬೆಳೆ ಬರ್ತಾವೆ. ಇನ್ನು ಕೆಲವೊಂದು ಬೀಜ ಬಿದ್ದಿದ್ದು ಅಂದ್ರೆ ಮುಂದೆ ಯಾವಾಗ 4-6 ತಿಂಗಳ ನಂತರ ಮಳೆ ಬಂತು ಏನಾರು ಆತಂದ್ರೆ ಎದ್ರು ಹೇಳ್ತಾವೆ, ಇರ್ಲಿಕ್ಕೆ ಸುಟ್ಟಾರ ಹೋಗ್ತಾವೆ. ಖರೆ ಬಿತ್ತುದು ನಮ್ಮ ಕೆಲಸ, ಬಿತ್ತಿ ಬಿಡೋದಪ್ಪ. ಏನಾಗ್ತೈತೆ ಆಗ್ತೈತೆ. ನಾ ಏನಂದೆ, ಏನೂ ಆಗಲಿಲ್ಲ ಅಂದ್ರೆ ನಮ್ಮ ಅಜ್ಜವ್ರ ದರ್ಶನಾರ ಮಾಡ್ಕೊಂಡು ಹೋದಾಗ ಆಗ್ತೈತಲ್ಲ ಅಂತ ನಾ. ಇದಕ್ಕಿಂತ ದೊಡ್ಡ ಲಾಭ ಮತ್ತೇನೈತಿ. ಸಾಧು ಸೆ ಸಾಧು ಮಿಲೆ ತೋ ದೇಲೆ ದೋ ಬಾತ್, ಗಧೆ ಸೆ ಗಧೆ ಮಿಲೆ ತೋ ದೇಲೆ ದೋ ಲಾತ್. ಇದರ ಅರ್ಥ ತಿಳಿತಾನೆ ನೀವು. ಮಹಾತ್ಮರಿಗೆ ಒಬ್ಬ ಮಹಾತ್ಮ ಭೇಟಿ ಆದ್ನಂತಂದ್ರೆ ಒಂದೆರಡು ಮಾತುಗಳನ್ನು ತಗೊಳಕ್ಕಾಕೈತಂತ. ಕತ್ತಿ ಭೇಟಿ ಅದು ಅಂತಂದ್ರೆ ಎರಡು ಒಂದಕ್ಕೊಂದು ಒದ್ದು ಮನೆಗೆ ಹೋಗ್ತಾವಂತ ತಿಳಿತಿಲ್ಲ. ಅದಕ್ಕೆ ಅಜ್ಜ ಪೂಜ್ಯರಿದ್ರು, ಪೂಜ್ಯರ ದರ್ಶನರ ಆಕೈತಲ್ಲ. ಇದು ಪ್ರಕಾಶ ಅದು ಈ ಟೀಮ್ ಐತಲ್ಲ, ಈ ಟೀಮು ಇವ್ರಿಗೊಂದು ಹುಚ್ಚತನ. ತಾವು ಮಾಡ್ಯಾರ ಈಗ ಎಲ್ಲರೂ ನಮ್ಮಂಗೆ ಮಾಡ್ಬೇಕ್ರಿ ಅಂತ ಇದೊಂದು ಹುಚ್ಚ ಅವ್ರಿಗೆ. ಯಾಕಂತಂದ್ರೆ ಎಲ್ಲರೂ ಚಲೋ ಆಗಬೇಕು ಅಂತ, ಎಲ್ಲರೂ ಆರೋಗ್ಯನೂ ಒಳ್ಳೆಯದಾಗಬೇಕು. ಎಲ್ಲರ ಮನೆಯೊಳಗಿಂದೂ ಈಗೇನು ನೀವು ದಿನ ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಮನೆ ಅದಾವಲ್ಲ ಅವು ಕಡಿಮೆ ಆಗಬೇಕು. ಮಾತ್ರೆಗಳನ್ನು ತಗೊಳ್ಳದೆ ಬದುಕೋವ್ರ ಮನೆಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋದು ಇವ್ರದ್ದೆಲ್ಲ ಕಾರ್ಯಕರ್ತರದೊಂದು ಇಚ್ಛೆ. ಅದಕ್ಕಂತ ನಿಮ್ಗೆ ಆಗಲೇ ಹೇಳಿದ್ರಲ್ಲ, ಇದು ಗೋಕೋಪಾಮೃತ. ಇದನ್ನು ಹೆಂಗೆ ತಯಾರು ಮಾಡ್ಯಾರ ಗೊತ್ತೈತೆ ನಿಮ್ಗೆ. ಹಸು ಕರು ಹಾಕಿದ ಕೂಡಲೇನ ಮೊದಲನೇ ಸಗಣಿ ಅಂತ ಏನು ಬರ್ತೈತೆ ಹೊರಗೆ, ಆ ಸಗಣಿ ಮ್ಯಾಲಿಂದ ಮೇಲೆ ತಕ್ಕೊಂಡು ಅದರೊಳಗಿರುವಂಥ ಅವಾತೀಯ ಜೀವಾಣುಗಳನ್ನು ಸೆಪ್ರೇಟ್ ಮಾಡ್ತಾರೆ. ಇದು ಒಂದು ಪದ್ಧತಿ ಐತಿ ಇದನ್ನು ಸೆಪ್ರೇಟ್ ಮಾಡೋದು. ಅದನ್ನು ಒಂದು ಸ್ವಚ್ಛವಾದಂಥ ಪಾತ್ರೆಯೊಳಗೆ ಹಾಕಿ ಅದಕ್ಕೆ ಬೇಡಾದಂಥ ಅಂಶಗಳು ಹೋಗೋ ಸಲುವಾಗಿ ಮತ್ತೊಂದು ಪಾತ್ರೆಯೊಳಗೆ ನೀರು ತುಂಬಿಟ್ಟು ಒಂದು ಪೈಪ್ ಇಟ್ಟು ಅದಕ್ಕೆ ಹವಾ ಹೋಗಬೇಕು. ಆದರೆ ಅವಾಂಛಿತವಾದಂಥ ಘಟಕಗಳೆಲ್ಲ ಹೋಗಿ ಅವಾತೀಯ ಜೀವಾಣುಗಳು ಮಾತ್ರ ಇದರೊಳಗೆ ಉಳಿಬೇಕು. ಆ ಅವಾತೀಯ ಜೀವಾಣುಗಳು ಸುಮಾರು 800ರಿಂದ 1200 ಪ್ರಕಾರದ ಜೀವಾಣುಗಳು ಇದರೊಳಗೆ ಅದಾವೆ. ಅವು ಕೆಲವೊಂದು NPK ಅಂತ ಕೆಲಸ ಮಾಡ್ತಾವೆ, ನೈಟ್ರೋಜನ್ನು, ಪೊಟ್ಯಾಶು, ಆಮ್ಯಾಗ DAP ಇತ್ಯಾದಿ ಗೊಬ್ಬರಗಳಂತೇನದ ಅವುಗಳ ಕೆಲಸ ಮಾಡುವಂಥ ಜೀವಾಣುಗಳು ಕೆಲವೊಂದು. ಕೆಲವೊಂದು ಗ್ರೋತ್ ಪ್ರಮೋಟರ್ಸ್ ಅಂತದ, ಅಂದರೆ ಬೆಳವಣಿಗೆಯನ್ನು ಮಾಡೋದಕ್ಕೆ ಬೇಕಾಗುವಂಥ ಜೀವಾಣುಗಳು ಇದರೊಳಗದಾವು. ಇನ್ನು ಕ್ರಿಮಿನಾಶಕಗಳು, ಕೀಟನಾಶಕಗಳು ಅಂಥೇಳಿ ಕೆಲಸ ಮಾಡುವಂಥ ಜೀವಾಣುಗಳು ಇದರೊಳಗದಾವು. ಅಂದರೆ ಬೆಳೆಗೆ ಏನಾದರೂ ರೋಗ ಬಂದ ತಕ್ಷಣ ಮೆಸೇಜ್ ಹೋಗ್ತೈತಿ ಬೆಳೆಯಿಂದ ಕೆಳಗೆ ಭೂಮಿಯೊಳಗೆ. ಮೆಸೇಜ್ ಹೋದ ಕೂಡಲೇ ಅಲ್ಲಿ ಸೂಕ್ತವಾಗಿರುವಂಥ ಈ ಜೀವಾಣುಗಳು ತಕ್ಷಣ ಜಾಗೃತಾಗಿ ಆ ಬೆಳೆಯ ರೋಗ ಮತ್ತು ಕೀಡೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಏನೇನು ಬಿಡಬೇಕಲ್ಲ ಅದನ್ನು ಬಿಡಕ್ಕೆ ಶುರು ಮಾಡ್ತಾವೆ. ಆಮೇಲೆ ಬೆಳೆಯಲ್ಲಿ ಏನು
ಕೀಟಾಣುಗಳು ಹುಟ್ಕೊಂಡವಲ್ಲ, ಆ ಕೀಟಾಣುಗಳನ್ನು ಕೊಲ್ಲೋದಕ್ಕೆ ಎಂಥ ರಸ ಸೃಷ್ಟಿ ಮಾಡಬೇಕು, ಇದರೊಳಗಿರುವಂಥ ಜೀವಾಣುಗಳು ನಿರ್ಧಾರ ಮಾಡಿ ಆ ರಸ ಸೃಷ್ಟಿ ಮಾಡಿ ಮ್ಯಾಕ್ ಕಳಿಸ್ತು, ಅದನ್ನು ತಿಂದು ಕೂಡಲೇ ಅವು ಅಲ್ಲೇ ಸತ್ತು ಹೋಗಿಬಿಡ್ತಾವೆ. ಇದೊಂದು ಅದ್ಭುತ ವಿಶ್ವ ಐತೆ, ನಿಮಗೇನು ಹೇಳೋದು, ಅದ್ಭುತ ವಿಶ್ವ ಇದು. ಅದರ ಸಲುವಾಗಿ ಇದನ್ನು ಆಗಲೇ ಹೇಳಿದ್ನಲ್ಲ ನಮ್ಮ ಪ್ರಭು, ಆ ಪದ್ಧತಿಯಲ್ಲಿ ಇದಕ್ಕೇನು ರೊಕ್ಕ ರೂಪಾಯಿ ಹತ್ತಂಗಲ್ರಿ. ನೀವೆಲ್ಲ ಇದ್ರಾಗ ಭಾಳ ಮಂದಿ ನನಗನ್ಸಿದ ಮಟ್ಟಿಗೆ ಅಡಿಕೆ